ನಮಸ್ಕಾರ ಸ್ನೇಹಿತರೆ, ಮಾನವನ ಜೀವನದಲ್ಲಿ ಅತ್ಯಂತ ನೋವು ನೀಡುವ ಘಟನೆಗಳಲ್ಲಿ ಒಂದು ಅಂದರೆ ಜೀವನ ಸಂಗಾತಿಯನ್ನು ಕಳೆದುಕೊಳ್ಳುವುದು. ವಿಶೇಷವಾಗಿ ಪತಿಯ ಮರಣದ ನಂತರ ಅನೇಕ ಮಹಿಳೆಯರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಮತ್ತೆ ಮತ್ತೆ ಮೂಡುತ್ತದೆ: ಇದು ನನ್ನ ಕರ್ಮದ ಫಲವೇ? ನನ್ನ ಭಾಗ್ಯ ಕೆಟ್ಟದ್ದೇ? ಹಿಂದಿನ ಜನ್ಮದ ಯಾವುದೋ ವ್ರಣವೇ ಇದಕ್ಕೆ ಕಾರಣ ಎಂಬ ಭಾವನೆಗಳು ಅವರನ್ನು ಒಳಗೊಳಗೆ ಕಾಡುತ್ತವೆ. ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ಪತಿ ಪತ್ನಿಯ ಸಂಬಂಧವನ್ನು ಕೇವಲ ಈ ಜನ್ಮದ ಸಂಬಂಧವೆಂದು ಮಾತ್ರ ನೋಡಲಾಗುವುದಿಲ್ಲ. ಅದು ಹಲವಾರು ಜನ್ಮಗಳ ಬಂಧನ, ಆತ್ಮಗಳ ಸಂಬಂಧ ಮತ್ತು ಕರ್ಮದ ಜೋಡಣೆ ಎಂದು ಹೇಳಲಾಗುತ್ತದೆ. ಕೆಲವರು ನಮ್ಮ ಜೀವನಕ್ಕೆ ಸಂತೋಷವನ್ನು ತರುತ್ತಾರೆ, ಕೆಲವರು ಪಾಠವನ್ನು ಕಲಿಸುತ್ತಾರೆ, ಇನ್ನು ಕೆಲವರು ನಮ್ಮ ಹಿಂದಿನ ಕರ್ಮಗಳನ್ನು ತೀರಿಸಲು ಬರುತ್ತಾರೆ. ಆದ್ದರಿಂದಲೇ ಕೆಲವೊಮ್ಮೆ ತುಂಬಾ ಪ್ರೀತಿಯಿಂದ ಬದುಕುತ್ತಿದ್ದ ದಂಪತಿಗಳ ಜೀವನದಲ್ಲೂ ಅಕಸ್ಮಾತ್ ದುಃಖದ ಘಟನೆಗಳು ಸಂಭವಿಸುತ್ತವೆ. ಪತಿಯ ಮರಣದ ನಂತರ ಪತ್ನಿ ಕೇವಲ ಒಬ್ಬ ವ್ಯಕ್ತಿಯನ್ನು ಮಾತ್ರ ಕಳೆದುಕೊಳ್ಳುವುದಿಲ್ಲ, ಅವಳು ತನ್ನ ಕನಸು, ಭದ್ರತೆ, ಭಾವನೆ ಮತ್ತು ಜೀವನದ ಒಂದು ದೊಡ್ಡ ಭಾಗವನ್ನೇ ಕಳೆದುಕೊಳ್ಳುತ್ತಾಳೆ. ಅಂತಹ ಸಮಯದಲ್ಲಿ ಸಮಾಜದ ಮಾತುಗಳು, ತಪ್ಪು ನಂಬಿಕೆಗಳು ಮತ್ತು ಮನಸ್ಸಿನ ಗೊಂದಲಗಳು ಅವಳ ನೋವನ್ನು ಇನ್ನಷ್ಟು ಹೆಚ್ಚಿಸುತ್ತವೆ. ಆದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ಪ್ರತಿಯೊಂದು ಘಟನೆಗೂ ಒಂದು ಆಳವಾದ ಕಾರಣ ಇರುತ್ತದೆ. ಕರ್ಮ ಎಂದರೆ ನಾವು ಮಾಡುವ ಪ್ರತಿಯೊಂದು ಕಾರ್ಯ, ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಪ್ರತಿಯೊಂದು ಕ್ರಿಯೆಯೂ ಒಂದು ಫಲವನ್ನು ಸೃಷ್ಟಿಸುತ್ತದೆ. ಆ ಫಲ ಕೆಲವೊಮ್ಮೆ ತಕ್ಷಣ ಕಾಣಿಸುತ್ತದೆ, ಕೆಲವೊಮ್ಮೆ ವರ್ಷಗಳ ನಂತರ, ಇನ್ನು ಕೆಲವೊಮ್ಮೆ ಮುಂದಿನ ಜನ್ಮದಲ್ಲಿ ಕೂಡ ಅದರ ಪರಿಣಾಮ ಕಂಡುಬರುತ್ತದೆ ಎಂದು ಅನೇಕ ಪುರಾಣಗಳು ಮತ್ತು ಆಧ್ಯಾತ್ಮಿಕ ಗ್ರಂಥಗಳು ಹೇಳುತ್ತವೆ. ಮರಣ ಎಂದರೆ ಬಾಕಿ. ನಾವು ಯಾರಿಗಾದರೂ ನೋವು ಕೊಟ್ಟಿದ್ದರೆ, ಸಹಾಯ ಮಾಡಿದ್ದರೆ, ಪ್ರೀತಿ ನೀಡಿದ್ದರೆ ಅಥವಾ ದ್ರೋಹ ಮಾಡಿದ್ದರೆ ಆ ಎಲ್ಲ ಭಾವನೆಗಳ ಪರಿಣಾಮ ಆತ್ಮದ ಮಟ್ಟದಲ್ಲಿ ಉಳಿಯುತ್ತದೆ. ಅದನ್ನೇ ಕರ್ಮಮರಣ ಎಂದು ಕರೆಯುತ್ತಾರೆ. ಹಲವಾರು ಆಧ್ಯಾತ್ಮಿಕ ಗುರುಗಳ ಪ್ರಕಾರ ಪತಿ ಪತ್ನಿಯ ಸಂಬಂಧವು ಕರ್ಮದ ಆಧಾರದ ಮೇಲೆ ರೂಪುಗೊಳ್ಳುತ್ತದೆ. ಕೆಲ ಸಂಬಂಧಗಳು ತುಂಬಾ ಸುಖಕರವಾಗಿರುತ್ತವೆ, ಕೆಲವೆಡೆ ನಿರಂತರ ಜಗಳ ಇರುತ್ತದೆ, ಇನ್ನು ಕೆಲವು ಸಂಬಂಧಗಳು ಅಕಸ್ಮಾತ್ ವಿಚ್ಛೇದನ ಅಥವಾ ಮರಣದಿಂದ ಮುಗಿದು ಹೋಗುತ್ತವೆ. ಇದರ ಹಿಂದೆ ಆತ್ಮಗಳ ಹಿಂದಿನ ಸಂಬಂಧಗಳು ಕಾರಣವಾಗಿರಬಹುದು ಎಂದು ನಂಬಲಾಗುತ್ತದೆ. ಆದರೆ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬೇಕು: ಯಾರ ಮರಣಕ್ಕೂ ಒಬ್ಬ ವ್ಯಕ್ತಿಯನ್ನೇ ಕಾರಣವೆಂದು ಹೇಳುವುದು ತಪ್ಪು. ಪತಿಯ ಮರಣವಾದರೆ ಅದು ಪತ್ನಿಯ ಪಾಪದ ಫಲ ಎಂದು ಹೇಳುವುದು ಮಾನವೀಯತೆಯಿಲ್ಲದ ಮತ್ತು ಅಜ್ಞಾನದಿಂದ ಬಂದ ಮಾತು. ಪ್ರತಿಯೊಬ್ಬ ಆತ್ಮಕ್ಕೂ ಈ ಭೂಮಿಯಲ್ಲಿ ಒಂದು ನಿಗದಿತ ಸಮಯವಿದೆ. ಪತಿಯ ಮರಣದ ನಂತರ ಅನೇಕ ಮಹಿಳೆಯರು ತಮ್ಮನ್ನೇ ತಪ್ಪು ಹಿಡಿಯಲು ಆರಂಭಿಸುತ್ತಾರೆ. ನಾನು ಇನ್ನೂ ಚೆನ್ನಾಗಿ ನೋಡಿಕೊಂಡಿದ್ದರೆ, ಆ ದಿನ ಅವರನ್ನು ಹೊರಗೆ ಹೋಗಬೇಡ ಎಂದು ಹೇಳಿದ್ದರೆ, ನನ್ನ ಪ್ರಾರ್ಥನೆ ಕಡಿಮೆಯಾಯಿತೇ ಎಂಬ ಪ್ರಶ್ನೆಗಳು ಅವರ ಮನಸ್ಸನ್ನು ಕಾಡುತ್ತವೆ. ಆದರೆ ಸತ್ಯ ಏನೆಂದರೆ, ಮನುಷ್ಯನ ಕೈಯಲ್ಲಿ ಎಲ್ಲವೂ ಇರುವುದಿಲ್ಲ. ನಾವು ಪ್ರೀತಿ ಕೊಡಬಹುದು, ಕಾಳಜಿ ವಹಿಸಬಹುದು, ಆದರೆ ಯಾರ ಜೀವದ ಗಡಿಯನ್ನು ನಾವು ನಿರ್ಧರಿಸಲು ಸಾಧ್ಯವಿಲ್ಲ. ದುಃಖ ಸಹಜ, ಆದರೆ ತಾನು ಕಾರಣ ಎಂದು ಭಾವಿಸುವುದು ತಪ್ಪು. ಆತ್ಮಶಾಂತಿ ಪಡೆಯಲು ಮೊದಲಿಗೆ ತಾನೇ ತನ್ನನ್ನು ಕ್ಷಮಿಸಿಕೊಳ್ಳಬೇಕು. ಪುರಾಣಗಳಲ್ಲಿ ಮತ್ತು ಆಧ್ಯಾತ್ಮಿಕ ಕಥೆಗಳಲ್ಲಿ ಒಂದು ವಿಷಯವನ್ನು ಮತ್ತೆ ಮತ್ತೆ ಹೇಳಲಾಗಿದೆ: ಆತ್ಮಗಳು ಮತ್ತೆ ಮತ್ತೆ ಭೇಟಿಯಾಗುತ್ತವೆ. ಕೆಲವರು ಅಪೂರ್ಣ ಪ್ರೀತಿಯನ್ನು ಪೂರ್ಣಗೊಳಿಸಲು ಬರುತ್ತಾರೆ, ಕೆಲವರು ಕರ್ಮದ ಸಮತೋಲನಕ್ಕಾಗಿ ಬರುತ್ತಾರೆ. ಕೆಲವು ಸಂಬಂಧಗಳು ತುಂಬಾ ಕಡಿಮೆ ಸಮಯ ಮಾತ್ರ ಇರಬಹುದು, ಆದರೆ ಅವು ಜೀವನ ಪೂರ್ತಿ ನೆನಪಾಗುತ್ತವೆ, ಏಕೆಂದರೆ ಆ ಸಂಬಂಧದ ಉದ್ದೇಶ ಸಮಯದ ಉದ್ದವಲ್ಲ, ಆತ್ಮಕ್ಕೆ ಪಾಠ ಕಲಿಸುವುದಾಗಿದೆ. ಪತಿಯ ಮರಣದ ನಂತರ ಮಹಿಳೆಯ ಜೀವನ ಸಂಪೂರ್ಣ ಖಾಲಿಯಾಗಿದೆ ಎಂದು ಅನಿಸುವುದು ಸಹಜ. ವಿಶೇಷವಾಗಿ ಸಮಾಜದಲ್ಲಿ ಇನ್ನೂ ಕೆಲವು ಕಡೆ ವಿಧವೆಯರನ್ನು ಕರುಣೆ ಅಥವಾ ಅಶುಭದ ದೃಷ್ಟಿಯಿಂದ ನೋಡುವ ಪ್ರವೃತ್ತಿ ಇದೆ. ಆಧ್ಯಾತ್ಮಿಕವಾಗಿ ನೋಡಿದರೆ, ದೇವರು ಜೀವಂತವಾಗಿಟ್ಟಿರುವ ಪ್ರತಿಯೊಬ್ಬರಿಗೂ ಇನ್ನೂ ಒಂದು ಉದ್ದೇಶ ಉಳಿದಿರುತ್ತದೆ. ಜೀವನ ನಿಂತಂತೆ ಅನಿಸಿದರೂ ಕಾಲ ನಿಧಾನವಾಗಿ ಹೊಸ ದಾರಿಯನ್ನು ತೋರಿಸುತ್ತದೆ. ಅನೇಕ ಮಹಿಳೆಯರು ತಮ್ಮ ದುಃಖವನ್ನು ಶಕ್ತಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಕೆಲವರು ಮಕ್ಕಳಿಗಾಗಿ ಬದುಕಿದ್ದಾರೆ, ಕೆಲವರು ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ, ಇನ್ನು ಕೆಲವರು ಆಧ್ಯಾತ್ಮಿಕ ಮಾರ್ಗವನ್ನು ಹಿಡಿದಿದ್ದಾರೆ.
ನೋವು ಕೆಲವೊಮ್ಮೆ ವ್ಯಕ್ತಿಯನ್ನು ಒಡೆಯುತ್ತದೆ, ಆದರೆ ಕೆಲವೊಮ್ಮೆ ಅದೇ ನೋವು ಅವನನ್ನು ಇನ್ನಷ್ಟು ಬಲಿಷ್ಠನನ್ನಾಗಿಸುತ್ತದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಆತ್ಮದ ಬಗ್ಗೆ ಹೇಳುವಾಗ ಆತ್ಮಕ್ಕೆ ಜನನವಿಲ್ಲ, ಮರಣವಿಲ್ಲ ಎಂದು ಹೇಳಿದ್ದಾರೆ. ದೇಹ ಮಾತ್ರ ನಾಶವಾಗುತ್ತದೆ, ಆತ್ಮ ತನ್ನ ಯಾತ್ರೆಯನ್ನು ಮುಂದುವರಿಸುತ್ತದೆ. ಈ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡರೆ ಮರಣವನ್ನು ಸಂಪೂರ್ಣ ಅಂತ್ಯವೆಂದು ನೋಡುವುದಕ್ಕಿಂತ ಆತ್ಮದ ಹೊಸ ಪ್ರಯಾಣವೆಂದು ಅರ್ಥಮಾಡಿಕೊಳ್ಳಬಹುದು. ಗರುಡ ಪುರಾಣ ಪ್ರಕಾರ ಮರಣದ ನಂತರ ಆತ್ಮ ತನ್ನ ಕರ್ಮದ ಆಧಾರದ ಮೇಲೆ ಮುಂದಿನ ಸ್ಥಿತಿಗೆ ಸಾಗುತ್ತದೆ. ಆದ್ದರಿಂದ ಜೀವಂತವಾಗಿರುವವರು ಅತಿಯಾದ ದುಃಖದಲ್ಲಿ ಮುಳುಗುವುದಕ್ಕಿಂತ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸಬೇಕು ಎಂದು ಹೇಳಲಾಗಿದೆ. ಪತಿಯ ನೆನಪುಗಳನ್ನು ಪ್ರೀತಿಯಿಂದ ಉಳಿಸಿಕೊಳ್ಳುವುದು, ಅವನ ಹೆಸರಿನಲ್ಲಿ ಒಳ್ಳೆಯ ಕೆಲಸ ಮಾಡುವುದು, ದಾನ ಧರ್ಮ ಮಾಡುವುದು, ಪ್ರಾರ್ಥನೆ ಮಾಡುವುದು ಇವು ಮನಸ್ಸಿಗೆ ಶಾಂತಿ ನೀಡುತ್ತವೆ. ಪತಿಯ ಮರಣದ ನಂತರ ಮಹಿಳೆಯರು ಹೆಚ್ಚು ಒಂಟಿತನ ಅನುಭವಿಸುತ್ತಾರೆ. ಆದರೆ ಒಂಟಿತನದಲ್ಲಿ ಮುಳುಗುವುದಕ್ಕಿಂತ ಕುಟುಂಬದವರ ಜೊತೆ ಮಾತನಾಡುವುದು, ಮನಸ್ಸಿನ ನೋವನ್ನು ಹಂಚಿಕೊಳ್ಳುವುದು ಮತ್ತು ಆತ್ಮೀಯ ಬೆಂಬಲ ಪಡೆಯುವುದು ಮುಖ್ಯ. ನಿಜವಾದ ಪ್ರೀತಿ ದೇಹದೊಂದಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ. ಒಬ್ಬ ವ್ಯಕ್ತಿ ದೇಹವಾಗಿ ನಮ್ಮೊಂದಿಗೆ ಇಲ್ಲದಿದ್ದರೂ ಅವನ ಪ್ರೀತಿ, ನೆನಪು ಮತ್ತು ಪ್ರಭಾವ ನಮ್ಮ ಜೀವನದಲ್ಲಿ ಸದಾ ಜೀವಂತವಾಗಿರಬಹುದು. ಅದಕ್ಕಾಗಿಯೇ ಕೆಲವು ಜನರನ್ನು ನಾವು ಎಂದಿಗೂ ಮರೆಯಲು ಸಾಧ್ಯವಾಗುವುದಿಲ್ಲ. ಕೆಲವೊಮ್ಮೆ ಅವರು ಕನಸಿನಲ್ಲಿ ಕಾಣುತ್ತಾರೆ, ಕೆಲವೊಮ್ಮೆ ಅವರ ಮಾತುಗಳು ನೆನಪಾಗುತ್ತವೆ, ಕೆಲವೊಮ್ಮೆ ಅವರು ನಮ್ಮ ಜೊತೆ ಇದ್ದಂತೆ ಅನುಭವವಾಗುತ್ತದೆ. ಆದರೆ ನಿಧಾನವಾಗಿ ಕಾಲ ಮನಸ್ಸಿಗೆ ಬಲ ನೀಡುತ್ತದೆ. ನೋವು ನೆನಪಾಗುತ್ತದೆ, ನೆನಪು ಶಕ್ತಿಯಾಗುತ್ತದೆ. ಒಬ್ಬ ಮಹಿಳೆ ತನ್ನ ದುಃಖವನ್ನು ಸೋಲಾಗಿ ನೋಡದೆ ಜೀವನದ ಒಂದು ಪಾಠವಾಗಿ ನೋಡಿದಾಗ ಅವಳೊಳಗೆ ಹೊಸ ಶಕ್ತಿ ಹುಟ್ಟುತ್ತದೆ. ದೇವರು ಒಂದು ದಾರಿಯನ್ನು ಮುಚ್ಚಿದಾಗ ಇನ್ನೊಂದು ದಾರಿಯನ್ನು ತೆರೆಯುತ್ತಾನೆ ಎಂಬ ನಂಬಿಕೆ ಜೀವನಕ್ಕೆ ಧೈರ್ಯ ನೀಡುತ್ತದೆ. ದೇಹಗಳು ದೂರವಾದರೂ ಆತ್ಮದ ಮಟ್ಟದಲ್ಲಿ ಪ್ರೀತಿ ಜೀವಂತವಾಗಿರುತ್ತದೆ. ಕಾಲ ನಿಧಾನವಾಗಿ ಗಾಯಗಳನ್ನು ಗುಣಪಡಿಸುತ್ತದೆ. ಪ್ರೀತಿ ಎಂದಿಗೂ ಸಾಯುವುದಿಲ್ಲ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.